ಹಿ ನೋ ವಾಟ್ ಟು ಡೂ. ಈಸ್ ನಾಟ್ ದ ಈಗ ನೀವು ನೋಡ್ತೀರಿ ನೋಡಿ, ಮೊನ್ನೆಯಿಂದ ನೋಡ್ತಾ ಹೇಳ್ತಾ ಇದ್ರು ಅವರು, ಇಲ್ಲ ನಾನು ಸಿದ್ದರಾಮಯ್ಯನವರೊಟ್ಟಿಗೆ ಒಪ್ಪಂದ ಮಾಡ್ಕೊಂಡಾಗಿದೆ, ನನಗೆ ದರ್ ಈಸ್ ನೋ ಎನಿ ಚಾಯ್ಸ್, ಆಪ್ಷನ್ ಡಿಫರೆಂಟ್, ಚಾಯ್ಸ್ ಇಸ್ ಡಿಫರೆಂಟ್. ಆಪ್ಷನ್ ಹಿ ಮೇ ಬಿ ಹ್ಯಾವಿಂಗ್ ಎ ಟೂ ಮೆನಿ ಆಪ್ಷನ್ಸ್. ನಾಳೆ ಕೇಳ್ಬೋದು ಅವರು, ನನಗೆ ರೀಶಫಲ್ ಆದರೆ ಇನ್ನೊಂದು 4 ಮಂತ್ರಿಮಂಡಲ ಕೊಡಿ, ಅಥವಾ ಅದರೊಟ್ಟಿಗೆ ನನಗೆ ಇನ್ನೊಂದು 4 ಪೋಸ್ಟ್ ಕೊಡಿ ಅಂತ ಹಠಪಟ್ಟು ತಗೊಂಡವರು ಡಿ ಕೆ ಶಿವಕುಮಾರ್ ಅವರು. ಸಪೋಸ್ ಹೈಕಮಾಂಡ್ ಈಸ್ ಸೋ ಸ್ಟ್ರಾಂಗ್ ಆಗಿದ್ರೆ ಡಿ ಕೆ ಅವರಿಗೆ ನಾವು ಬೆಂಡಾಗಲ್ಲ ಅಂತ ಹೇಳುವ KPC ಅಲ್ಲಿ ಹೈಕಮಾಂಡ್ ಇದ್ದಿದ್ರೆ ಡಿ ಕೆ ಅವರಿಗೆ 2 ಪೋಸ್ಟ್ ಸಿಗ್ತಾನೆ ಇರಲಿಲ್ಲ. ಅಲ್ಲಿ ಆ ಕಡೆಯಿಂದ DCM, ಈ ಕಡೆಯಿಂದ KPCC ಪ್ರೆಸಿಡೆಂಟ್ ಸಿಗ್ತಾ ಇರಲಿಲ್ಲ, ಡಿ ಕೆ ಅವರನ್ನು ಬಿಟ್ಕೊಡ್ತಾ ಇರಲಿಲ್ಲ. ಆದರೂ ಕೂಡ ಇವತ್ತು ಏನಾಗಿದೆ ಅಂದರೆ ಟೈಮ್ ಈಸ್ ವೆರಿ ನಿಯರ್. ಈಗ ಅವರು ಹೇಳ್ತಾ ಇರುವ 2.5 ವರ್ಷದ ನಮ್ಮ ದಿನ ಇದೆ ಅಲ್ವಾ, ಇನ್ ಅನದರ್ 2.5 months ಇಟ್ ಕಮ್ಸ್. ಅದರ ಮಧ್ಯೆ ಡೂ ಯು ಥಿಂಕ್ ಸಿದ್ದರಾಮಯ್ಯ ಗವರ್ಮೆಂಟ್ ಏನಾದರೂ ಅವರ ಟೀಮ್ ಸುಮ್ಮನೆ ಕೂತ್ಕೊಳ್ತಾ ಇಲ್ಲ? ದೇ ಆರ್ ಟ್ರೈಯಿಂಗ್ ಟು ಡೂ ವಾಟ್? ಈ ಥರದ ಮೀಟಿಂಗ್ಗಳ ಆದರೂ ಕೂಡ ಸಿದ್ದರಾಮಯ್ಯನವರು ಕಡಾಖಂಡಿತವಾಗಿ ಸಪೋಸ್ ಇನ್ನೊಂದು ವೀಕಲ್ಲಿ ಅಥವಾ ಈ ವೀಕಲ್ಲಿ ಡೆಲ್ಲಿಗೆ ಹೋಗ್ಬಿಟ್ಟು, ಇಲ್ಲ ಐ ಅಗ್ರಿ, ನನಗೆ ತುಂಬ ಖುಷಿ ಇದೆ, ನನಗೆ ಹೆಮ್ಮೆ ಇದೆ, ನನಗೆ ತುಂಬ ರೆಸ್ಪೆಕ್ಟ್ ಇದೆ, ಯು ಪೀಪಲ್ ಆರ್ ಥಿಂಕಿಂಗ್ ದ್ಯಾಟ್ ನೀವು ನನ್ನನ್ನು ಈ ಒಂದು OBC ಕಮ್ಯುನಿಟಿಯ ನಿಮ್ಮ ಈ ಟೀಮ್ ಇದೆಲ್ಲ ಅದರ ಅಧ್ಯಕ್ಷನಾಗಿ ಮಾಡಲಿಕ್ಕೆ ರೆಡಿ ಇದ್ದೀರಿ ಅನ್ನೋದು ನನಗೊಂದು ಹೆಮ್ಮೆ. ಆದರೂ ಕೂಡ ನನಗೆ ಇನ್ನೊಂದು 2.5 ವರ್ಷ ರಾಜ್ಯದ ಜನತೆಯ ಸೇವೆ ಮಾಡಬೇಕಂತಿದೆ. ಜಸ್ಟ್ ಬಿಕಾಸ್ ಡಿ ಕೆ ಅವರು ಇನ್ನೊಂದು ಸಲ ಎಲೆಕ್ಷನ್ಗೆ ನಿಲ್ಬೋದು, ಅಥವಾ 2028ಗೆ ಪುನಃ ಡಿ ಕೆ ಅವರು CM ಆಗಿ ಬರ್ಬೋದು. ನಾನು ಆಗಬೇಕಾದ್ರೂ ಡಿ ಕೆ ಅವರ ಒಟ್ಟಿಗೆ ನಿಂತ್ಕೊಂಡು ಕೆಲಸ ಮಾಡಿ ಅವರನ್ನೇ CM ಮಾಡುವಷ್ಟು ನಾನು ನಿಂತ್ಕೊಂಡು ಹೋರಾಡ್ತೀನಿ ಅವರೊಟ್ಟಿಗೆ. ಬಟ್ ನನ್ನ ರಾಜಕಾರಣದಲ್ಲಿ ದಿಸ್ ಈಸ್ ಮೈ ಲಾಸ್ಟ್ ಚಾನ್ಸ್ ಆ್ಯಂಡ್ ಎಫರ್ಟ್. ಆಫ್ಟರ್ ದಿಸ್ ನಾನು ಎಲೆಕ್ಷನ್ಗೆ ನಿಲ್ಲಲ್ಲ. ಅದರ ನಂತರ ನೀವು OBC ಕೊಡಿ, ಮೈನಾರಿಟಿ ಕೊಡಿ, ಅಥವಾ ಖರ್ಗೆ ಅವರೇನಾದರೂ ಈ ಕಡೆ ಬಂದು ನನ್ನನ್ನು ಆ ಕಡೆ ಹಾಕಿ, ಇಟ್ಸ್ ಓಕೆ. ಬಟ್ ನೌ ಐ ಆಮ್ ನಾಟ್ ರೆಡಿ ಅಂತ ವೆರಿ ವೆರಿ ಸಾಫ್ಟ್ಲಿ ಸಿದ್ದರಾಮಯ್ಯನವರು, ನೀವು ಹೈಕಮಾಂಡ್ ವಿಷಯಕ್ಕೆ ಬಂದಾಗ ಸಿದ್ದರಾಮಯ್ಯನವರಲ್ಲಿ ರೂಡಾಗಿ ಮಾತಾಡೋದು ನಾವು ನೋಡ್ತೀವಿ. ವೆನ್ ಇಟ್ ಕಮ್ಸ್ ಟು ದಿಸ್ ಕೈಂಡ್ ಆಫ್ ಥಿಂಗ್ಸ್, ಸಿದ್ದರಾಮಯ್ಯ ಎಷ್ಟು ನೀಟಾಗಿ ಅದನ್ನು ತೇಲಿಸ್ತಾರಂದರೆ, ನಾವು ಈ ಸೆಡ್, ಓ ಹೌದಾ, ನಗ್ನಗ್ತಾ ಹೇಳಿದ್ರು, ಹೌದಾ ನನಗೆ ಗೊತ್ತೇ ಇಲ್ಲ ಯಾವಾಗ ಹೇಳಿದ್ರು ಅಂತ. ಬಟ್ ಐ ಡೋಂಟ್ ಥಿಂಕ್ ಸೊ ಹಿ ಅಗ್ರೀಸ್. ಅನದರ್ ಥಿಂಗ್, ಈಸ್ ಆಲ್ರೆಡಿ ಟೋಲ್ಡ್ 100 times ಅವ್ರು ಹೇಳಿದ್ದಾರೆ, ನನಗೆ ಹಿಂದಿ ಬರಲ್ಲಪ್ಪ, ನನಗೆಲ್ಲ ನಾರ್ತ್ ಇಂಡಿಯಾದಲ್ಲಿ ಆಗಲ್ಲ, ನನಗೆ ಅಲ್ಲಿದ್ದು ಗುಡ್ಡುಗಳೆಲ್ಲ ಅಡ್ಜಸ್ಟ್ ಆಗಲ್ಲ, ನನಗೇನಿದ್ರು ಇಲ್ಲಿಯ ಮುದ್ದೆ ತಿಂದು ಇಲ್ಲಿಯ ನಾಟಿ ಮಟನ್ ಇದೇ ತಿಂದು ಅಭ್ಯಾಸ, ನನಗೆ ಆಗಲ್ಲ. ಖರ್ಗೆ ಆದರೆ ಎಲ್ಲಿಯಾದರೂ ಅಡ್ಜಸ್ಟ್ ಆಗ್ತಾರೆ, ನನಗೆ ಅದೆಲ್ಲ ಆಗಲ್ಲ, ನಂದು ಟೀಮ್ ಇಲ್ಲೇ ಇದೆ, ಐ ಡೋಂಟ್ ಫಿಟ್ ಇನ್ ಟು ಡೆಲ್ಲಿ, ನನಗೆ ಡೆಲ್ಲಿಯ ವಾತಾವರಣಕ್ಕಾಗಲ್ಲ, ಫುಡ್ಡಿಗಾಗಲ್ಲ, ಜನಗಳಿಗಾಗಲ್ಲ. ಮೋರ್ ದೆನ್ ದ್ಯಾಟ್ ಐ ಕಾಂಟ್ ಕಮ್ಯುನಿಕೇಟ್ ಪ್ರಾಪರ್ಲಿ. ನನಗೇನಿದ್ರು ನಾನು ಇಲ್ಲೇ ರಾಜಕೀಯ ನಿವೃತ್ತಿ ತಗೊಳ್ತೀನಿ. ಇಲ್ಲಿ ಏನಿದ್ರು ನಾನು ರಾಜಕೀಯದಲ್ಲಿ ಮುಂದೆ ನಾನು ಅಡ್ವೈಸ್ ಮಾಡ್ತಾ ನನ್ನ ಮಗನಿಗೋ ನನ್ನ ಟೀಮ್ಗೂ, ಅಥವಾ ಇಫ್ ಕಾಂಗ್ರೆಸ್ ಈಸ್ ರಿಕ್ವೈರ್ಡ್, ನಾನು ಅಡ್ವೈಸ್ ಮಾಡ್ತಾ ಅಡ್ವೈಸರಿ ಕಮಿಟಿಯಲ್ಲಿ ನಿಂತ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ವಿನಃ ಐ ಡೋಂಟ್. ಬಟ್ ಡೋಂಟ್ ಥಿಂಕ್ ಡಿ ಕೆ ಇಸ್ ಸೋ ಈಸಿ. ನಾವು ಒಂದು ಕಡೆ ಸಿದ್ದರಾಮಯ್ಯನವರು ಏನು ಮಾಡಬಹುದು ಅಂತ ಹೇಳಿದ್ರು ಕೂಡ, ನಾವು ಡಿ ಕೆ ಶಿವಕುಮಾರ್ ಅವರನ್ನು ಅಷ್ಟು ಈಸಿಯಾಗಿ ತಗೊಳ್ಳುವಾಗ ಇಲ್ಲ. ಐ ಟೋಲ್ಡ್ ಅವರು ಆ ದಿನ ಪ್ರೆಸ್ಸಲ್ಲಿ ಹೇಳಿದರು, ದೆರ್ ಇಸ್ ನೋ ಆಪ್ಷನ್, ದೆರ್ ಇಸ್ ನೋ ಚಾಯ್ಸ್ ಅಂತ ಹೇಳಿದರು. ಬಟ್ ನಾನು ನಿಮ್ಗೆ ಆ ದಿನ ಹೇಳಿದೆ, ಅದು ಪೂರ್ಣ ವಿರಾಮ ಅಲ್ಲ, ಅಲ್ಪ ವಿರಾಮ ಮಾತ್ರ ಅಂತ. ಇಟ್ ಈಸ್ ನಾಟ್ ಪೂರ್ಣ ವಿರಾಮ, ಇಟ್ ಈಸ್ ಅಲ್ಪ ವಿರಾಮ. ಯಾಕಂದರೆ ಅದರ ನೆಕ್ಸ್ಟ್ ಡೇ ಇಸ್ ಓನ್ ಕಲೀಗ್ ಅವರು ನೋಟಿಸ್ ಕೊಟ್ಟ ನಂತರನೂ, KPCC ಅಧ್ಯಕ್ಷರಾಗಿ ನೋಟಿಸ್ ಕೊಟ್ಟ ನಂತರ 7 ದಿನ ರಿಪ್ಲೈ ಮಾಡಿ ಅಂತ ನಂತರನೂ ಕೂಡ, ಇಲ್ಲ ಡಿ ಕೆ ಶಿವಕುಮಾರ್ ಅವರೇ ನಮಗೆ 100 ಇದೆ ಅಂತ ಹೇಳಿದ್ರು. ಅವರ ಅಣ್ಣ ಹೇಳಿದರು, ತಮ್ಮ ನನ್ನ ಅಣ್ಣ ಒಂದು ದಿನ ಆದರೂ ನಾನು CM ಆಗೋದು ನೋಡಬೇಕು ಅನ್ನೋದನ್ನು ಹೇಳಿದರು. ದಿಸ್ ಈಸ್ ಆಲ್ ಅಗೈನ್, ದಿಸ್ ಈಸ್ ನಾಟ್ ಫುಲ್ ಸ್ಟಾಪ್. ಈಗ ಸಿದ್ದರಾಮಯ್ಯನವರನ್ನು ನೋಡಿದರೆ ನೀವು, ಐ ಫೀಲ್ ಹಿ ಈಸ್ ಮೋರ್ ಕಾನ್ಫಿಡೆಂಟ್ ದೆನ್ ಅರ್ಲಿಯರ್. ರೈಟ್ ಸರ್, ಇದ್ರ ಬಗ್ಗೆ ಇನ್ನೂ ನೋಡಬೇಕು ಸರ್. ಯಾಕೆಂದರೆ ಇಬ್ಬರೂ ಕೂಡ ಈಕ್ವಲಿ ಕ್ಯಾಪಬಲ್ ಇರೋದ್ರಿಂದ, ಇಬ್ಬರು ಕೂಡ ಈಕ್ವಲಿ ಪೊಲಿಟಿಕಲಿ ಇಬ್ಬರು ಗೇಮ್ ಪ್ಲಾನರ್ಸ್ ಆಗಿರೋದ್ರಿಂದ ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಶಾಸಕರ ಜೊತೆ 1-to-1 ಸಭೆಯನ್ನು ಮಾಡಿದ್ದಾರೆ. ಅದು 2ನೇ ಬಾರಿ 1-to-1 ಸಭೆ ನಡೆಸ್ತಾ ಇರೋದು. ಒಂದು 20 ಪ್ರಶ್ನೆಗಳನ್ನು ಸಿದ್ಧ ಮಾಡ್ಕೊಂಡಿದ್ದಾರೆ. ಸೊ ಆ 1-to-1 ಸಭೆ ನಡೆಸ್ತಾ ಇರೋದು ನಿಜವಾಗ್ಲೂ ಇಲ್ಲಿ ಶಾಸಕರ ಸಮಸ್ಯೆಗಳನ್ನು ಕೇಳೋದಕ್ಕೋ ಅಥವಾ ಒಪಿನಿಯನ್ ಅನ್ನು ಕಲೆಕ್ಟ್ ಮಾಡೋದಕ್ಕೋ ಅನ್ನೋದನ್ನ ಚರ್ಚೆ ಮಾಡಬೇಕಾಗುತ್ತೆ.